ದುರಾಸೆಯ ಚಿಚುಕಾಗೆ. ಆ ಊರಿನಲ್ಲಿ ಚಿಚುಕಾಗೆ ಮನೆ ಹೊರಗಡೆ ಕೂತ್ಕೊಂಡಿದ್ಲು. ಚಿನ್ನು ಮನೆ ಒಳಗಡೆ ಕೆಲಸ ಮಾಡ್ತಾ ಇದ್ದ. ಏ ಚಿನ್ನು, ಆ ಬೇಳೆ ಸಾರಲ್ಲಿ ಇನ್ನೂ ಸ್ವಲ್ಪ ನೀರುಯ್ಯೋ, ಹಾಗೇನೆ ಸ್ವಲ್ಪ ಉಪ್ಪು ಖಾರ ಹೆಚ್ಚಾಗಿ ಹಾಕೋ, ಹಾಗೇನೆ ಆ ಅಕ್ಕಿಯಲ್ಲಿ ಸ್ವಲ್ಪ ಬಿಳಿ ಕಲ್ಲುಗಳನ್ನ ಹಾಕೋ. ಬರೋರು ಜಾಸ್ತಿ ಅನ್ನ ತಿನ್ಬಾರ್ದು, ಅದಕ್ಕೋಸ್ಕರನೇ. ಅಮ್ಮ, ಈಗಾಗಲೇ ಸಾಂಬಾರಲ್ಲಿ ಬೇಳೆನೇ ಇಲ್ಲಮ್ಮ, ಅದು ನೋಡಕ್ಕೆ ಬರೀ ಅರ್ಶಿನ ನೀರ್ ತರ ಇದೆ. ಆಮೇಲೆ ಅಕ್ಕಿಯಲ್ಲಿ ಬಿಳಿ ಕಲ್ಲು ಹಾಕೋದ್ ಬೇಡ. ನೆನ್ನೆ ಲೂಸಿ ಆಂಟಿ ತಿಂದು ಪಾಪ ಅವ್ರ ಹಲ್ಲೆಲ್ಲ ಉದ್ರೋಯ್ತು. ಈ ರೀತಿ ಅನ್ಯಾಯ ಮಾಡಿ ಯಾರಿಗೂ ಊಟ ಹಾಕ್ಬಾರ್ದು ಅಮ್ಮ. ಸುಮ್ನಿರೋ, ನಿನ್ಗೇನ್ ಗೊತ್ತು ಅಂತ ಮಾತಾಡ್ತಾ ಇದೀಯಾ? ನಾನೇನು ಎಲ್ರಿಗೂ ಸೇವೆ ಮಾಡ್ತಾ ಇದ್ದೀನಾ? ಇದು ವ್ಯಾಪಾರ. ಅಕ್ಕಿಯಲ್ಲಿ ಕಲ್ಲಿದ್ರೇನೆ ಯಾರು ಜಾಸ್ತಿ ಅನ್ನ ತಿನ್ನಲ್ಲ. ಆವಾಗ ಅಕ್ಕಿ ನಮಗೋಸ್ಕರ ಉಳಿಯುತ್ತೆ. ನಾಳೆಗೆ ಆ ಅಕ್ಕಿನ ಉಪಯೋಗ ಮಾಡ್ಕೊಳ್ಬೋದು. ಸರಿ, ನೆನ್ನೆದು ಬಾಳೆ ಎಲೆನ ಬಿಸಾಕಿದ್ವಿ ಅಲ್ವಾ, ಅದನ್ನ ತೊಳ್ಕೊಂಡು ಬಂದು ಇಡಕ್ಕೆ ಹೇಳ್ದೆಲ್ಲ ಇಟ್ಯಾ? ಅಮ್ಮ, ನೆನ್ನೆದು ಬಾಳೆ ಎಲೆಯಲ್ಲಿ ಸಾರ್ದು ಕರೆ ಹಾಗೇನೇ ಇದೆ, ಅದನ್ನ ಹೇಗಮ್ಮ ತಗೊಂಡು ಬರೋದು? ಇಲ್ಲಿ ನೋಡೋ, ಅದೊಂದು ಹೊಸ ಡಿಸೈನ್ ಅಂತ ಎಲ್ಲರ ಹತ್ರ ಹೇಳೋ. ದಿನ ಬಾಳೆ ಎಲೆ ತಗೊಳಕ್ಕಾಗುತ್ತಾ? ಆ ಬಾಳೆ ಎಲೆಯಲ್ಲೇ ತೊಳೆದು ಎಲ್ರಿಗೂ ಊಟ ಹಾಕ್ಬೋದು. ಆವಾಗಲೇ ಬಿಸಿಲಲ್ಲಿ ನಡೆದು ಸುಸ್ತಾಗಿರುವ ಚೋಟುಗಿಳಿ ಹಾಗೂ ಬನ್ನುಗಿಳಿ ಹಸಿವಾಗ್ತಿದೆ ಅನ್ನೋದಕ್ಕೋಸ್ಕರ ಚಿಚುಕಾಗಿ ಹೋಟೆಲ್ ಹತ್ರ ಬಂದ್ರು. ಚಿಚು, ಊಟ ರೆಡಿಯಾಗಿದ್ಯಾ? ತುಂಬಾ ಸುಸ್ತಾಗಿದ್ದೀನಿ, ದಯವಿಟ್ಟು ನಮ್ಮಿಬ್ರಿಗೂ ಸ್ವಲ್ಪ ಊಟ ಹಾಕು, ಹಾಗೇನೆ ಕುಡಿಯೋಕ್ಕೆ ಸ್ವಲ್ಪ ಮಜ್ಜಿಗೆನೂ ಕೊಡು. ಆವಾಗ ಚಿಚುಕಾಗಿ ನಗುತ್ತಾ, ಚೋಟು, ಮಜ್ಜಿಗೆ ತಾನೇ, ಕೊಡ್ತೀನಿ, ಆದ್ರೆ ಒಂದ್ ಪ್ಲೇಟ್ ಊಟಕ್ಕೆ 3 ರೂಪಾಯಿ ಕೊಡ್ಬೇಕು. ಮಜ್ಜಿಗೆ ಬೇಕು ಅಂದ್ರೆ ಅದಕ್ಕೆ 4 ರೂಪಾಯಿ ಆಗುತ್ತೆ. ನನ್ನ ಹತ್ರ ಸಾಲ ಡಿಸ್ಕೌಂಟ್ ಅಂತ ಏನೂ ಇಲ್ಲ. ನಿನ್ನ ಹತ್ರ ಹಣ ಇಟ್ಕೊಂಡಿದ್ಯಾ? ಏನೋ 4 ರೂಪಾಯಾ? ಯಾಕೆ ಚಿಚು ಅತ್ತೆ, ನೆನೆ ತನಕ 1 ರೂಪಾಯಿ ತಾನೇ ತಗೊಂಡಿದ್ದು, ಇವಾಗ 4 ರೂಪಾಯಿ ಕೇಳಕ್ಕೆ ಕಾರಣ ಏನು ಅಂತ ಹೇಳ್ತೀರಾ? ಇಲ್ಲಿ ನೋಡ್ ಬನ್ನೋ, ಯಾವಾಗಲೂ ಒಂದೇ ಥರ ಇರೋಕ್ಕಾಗಲ್ಲ ಅಲ್ವಾ? ನೆನ್ನೆ 1 ರೂಪಾಯಿಗೆ ಕೊಡ್ತಾ ಇದೆ, ಇವತ್ತು ಬೆಲೆ ಎಲ್ಲನೂ ಜಾಸ್ತಿ ಆಗಿದೆ. ಬೇಕಂದ್ರೆ ಊಟ ಮಾಡಿ ಹೋಗಿ, ಅದರಲ್ಲೂ ಮಜ್ಜಿಗೆ ಬೇಕಂದ್ರೆ 1 ರೂಪಾಯಿ ಜಾಸ್ತಿನೇ ಕೊಡಬೇಕು. ಇಲ್ಲಾಂದ್ರೆ ಆ ಮಜ್ಜಿಗೆ ನಿಮ್ಮಿಂದ ಕುಡಿಯೋಕ್ಕಾಗೋದಿಲ್ಲ. ಬೇರೆ ದಾರಿ ಇಲ್ಲದೆ ಚೋಟು ಬನ್ನು ಇಬ್ರು ಹೋಗಿ ಊಟ ಮಾಡಕ್ ಕೂತ್ಕೊಂಡಿದ್ರು. ಆ ಊಟ ಚೆನ್ನಾಗಿಲ್ಲ. ಬೇರೆ ದಾರಿ ಇಲ್ಲದೆ ಅದನ್ನ ತಿಂದು ನಿರಾಶೆಯಿಂದ ಹೊರಗಡೆ ಬಂದ್ರು. ಹೀಗಿರುವಾಗ ಸರಿಯಾಗಿ ಅದೇ ಸಮಯದಲ್ಲಿ ಟುನಿ ಗುಬ್ಬಚ್ಚಿ ಅವಳ ಮಗಳು ಬುಜ್ಜಿಯ ಜೊತೆ ಕೈಯಲ್ಲಿ ಒಂದು ಹಿತ್ತಳೆ ಪಾತ್ರೆನ ಇಟ್ಕೊಂಡು ಬರ್ತಾ ಇದ್ಲು. ಟುನಿ ಹರಿದೋಗಿರುವ ಬಟ್ಟೆ ಹಾಕೊಂಡಿದ್ರು ಕೂಡ ಅವಳ ಮುಖದಲ್ಲಿ ಧೈರ್ಯ ಚೆನ್ನಾಗಿ ಕಾಣಿಸ್ತಿತ್ತು. ಅಮ್ಮ, ನಮಸ್ಕಾರ. ನಾವು ತುಂಬಾ ದೂರದಿಂದ ಬಂದಿದೀವಿ, ತುಂಬಾ ಹಸುವಾಗ್ತಾ ಇದೆ. ನನಗೆ ಒಳ್ಳೆ ಭೋಜನ ಬೇಕು, ರಾಜರಿಗೆ ಹಾಕುವ ಹಾಗೆ. ಆವಾಗ ಚಿಚು ಟುನಿಯ ವೇಷಧಾರಣ ಎಲ್ಲವನ್ನು ನೋಡಿ, ರಾಜರು ತಿನ್ನೋ ಊಟನೇ ನೀವು ತಿನ್ನೋದಾ? ಯಾಕೆ ಬೇರೆ ಎಲ್ಲೂ ಭಿಕ್ಷೆ ಬೇಡಕ್ಕೆ ಮನಸ್ಸಿಲ್ವಾ ನಿನಗೆ? ಬೇರೆ ಎಲ್ಗಾದ್ರೂ ಹೋಗಿ ಭಿಕ್ಷೆ ಬೇಡ್ಕೋ, ಇಲ್ಲಿ VIP ಗಳಿಗೆ ಮಾತ್ರ ಎಂಟ್ರಿ ಇದೆ ಅಷ್ಟೇ. ಟುನಿ ನಗುತ್ತಾ ಅವಳ ಚೀಲದೊಳಗಡೆ ಕೈ ಹಾಕಿ ಆ ಚೀಲನ ಅಲ್ಲಾಡಿಸಿದಾಗ ಅದರಿಂದ ಸೌಂಡ್ ಹೊರಗಡೆ ಕೇಳಿಸ್ತಿತ್ತು. ಅಮ್ಮ, ನೀವು ನನ್ನ ವೇಷಧಾರಣ ನೋಡಿ ತಪ್ಪಾಗಿ ತಿಳ್ಕೊಂಡಿದ್ದೀರಾ. ನಾನು ಪಕ್ಕದೂರಿನ ಜಮೀನ್ದಾರರ ಮಗಳು. ನನಗೊಂದು ಹರಕೆ ಇದೆ, ಅದಕ್ಕೋಸ್ಕರನೇ ಈ ರೀತಿ ಇದ್ದೀನಿ. ನೀವು ನನಗೆ ತುಂಬಾ ಒಳ್ಳೆ ಊಟ ಹಾಕಿದ್ರೆ ನಿಮಗೆ ಈವಾಗ್ಲೇ ನಾನು 5 ರೂಪಾಯಿ ಕೊಡ್ತೀನಿ. ಆ 5 ರೂಪಾಯಿ ತುಂಬಾ ದೊಡ್ಡದು, ಗೊತ್ತು ತಾನೇ? ಹಾಗಂತ ಹೇಳಿದಾಗ ಚಿಚುಕಾಗೆಗೆ ಒಂದು ಊಟಕ್ಕೆ 5 ರೂಪಾಯ? ತುಂಬಾ ಸಂತೋಷ ಅಂತ ಅಂದ್ಕೊಂಡು ಟುನಿ ಹತ್ರ, ಅಮ್ಮ ಬನ್ನಿ, ಅರ್ಥ ಆಗ್ತಾ ಇದೆ, ನೀವು ಜಮೀನ್ದಾರರ ಮಗಳೇ. ನಿಮ್ಮ ಕಣ್ಣಲ್ಲೇ ಆ ಶ್ರೀಮಂತತನ ಚೆನ್ನಾಗಿ ಕಾಣಿಸ್ತಾ ಇದೆ. ಚಿನ್ನೋ, ಆ ಬೇಳೆ ಸಾರಲ್ಲಿ ಸ್ವಲ್ಪ ನೀರ್ ಕಮ್ಮಿ ಹಾಕೋ, ಆ ಪಾಯಸದಲ್ಲಿ ಸ್ವಲ್ಪ ಗೋಡಂಬಿನ ಹುರಿದು ಹಾಕೋ, ಹಾಗೇನೆ ಆ ಅಕ್ಕಿಯಲ್ಲಿರುವ ಕಲ್ಲೆಲ್ಲ ತೆಗಿ, ಬೇಗ ಒಂದು ಒಳ್ಳೆ ಆಹಾರನ ತಯಾರು ಮಾಡೋ. ಹಾಗಂತ ಹೇಳಿ ಟುನಿನ ಒಳಗಡೆ ಕರ್ಕೊಂಡು ಹೋದ್ಲು. ಆವಾಗ ಟುನಿ ಅವಳ ಕೈಯಲ್ಲಿ ಇಟ್ಕೊಂಡಿದ್ದ ಆ ಹಿತ್ತಳೆ ತಟ್ಟೆನ ಒಂದು ರೇಷ್ಮೆ ಪಟ್ಟೆಯಿಂದ ಉಜ್ಜಿ ಮುಂದ್ಗಡೆ ಇಟ್ಲು. ಅದನ್ನ ಚಿಚು ನೋಡ್ತಾನೆ ಇದ್ಲು. ಆವಾಗ ಚಿಚು ಆಸೆಯಿಂದ ಅದ್ರ ಹತ್ರ ಬಂದು, ಟುನಿ ಅವ್ರೆ, ನಾನು ಎಳೆಲಿ ಹಣ್ಣು ಹಾಕ್ತೀನಿ, ಆದ್ರೆ ನೀವ್ಯಾಕೆ ಈ ತಟ್ಟೆನ ಪಕ್ಕದಲ್ಲೇ ಇಟ್ಕೊಂಡಿದ್ದೀರಾ? ಇದು ನಿಮ್ಗೇನಾದ್ರೂ ಸೆಂಟಿಮೆಂಟಾ? ಆವಾಗ ಟುನಿ ಚಿಚುನ ನೋಡಿ ನಗಾಡಿ, ಚಿಚು ಅವ್ರೆ, ನಿಮಗ್ ಗೊತ್ತಿಲ್ಲ, ಇದು ನಮ್ಮ ಹತ್ರ ಪಾರಂಪರ್ಯವಾಗಿ ಇರುವ ಹಿತ್ತಳೆ ತಟ್ಟೆ. ಇದು ಸಾಧಾರಣ ಹಿತ್ತಳೆ ತಟ್ಟೆ ಅಲ್ಲ, ಅಕ್ಷಯ ಪಾತ್ರೆ. ಇದಕ್ಕೆ ಒಳ್ಳೆ ಆಹಾರ ಕೊಟ್ರೆ ಆವಾಗ ಪ್ರತಿದಿನ ಒಂದು ಚಿನ್ನದ ನಾಣ್ಯನ ನನಗೆ ಕಾಣಿಕೆಯಾಗಿ ಕೊಡುತ್ತೆ. ಅದಕ್ಕೆ ಒಂದು ಒಳ್ಳೆ ಆಹಾರ ಬೇಕು ಅಂತ ನಾನು ನಿನ್ನ ಹತ್ರ ಕೇಳಿದ್ದು. ಆವಾಗ ಚಿಚು ಅದನ್ನ ನಂಬಕ್ಕಾಗ್ದೆ, ಏನೋ ಅಕ್ಷಯ ಪಾತ್ರೆನಾ? ನಿಜನಾ? ನನ್ನಿಂದ ಇದು ನಂಬಕ್ಕೆ ಆಗ್ತಾ ಇಲ್ಲ. ನಿಜವಾಗ್ಲೂ ಒಳ್ಳೆ ಆಹಾರ ಕೊಟ್ರೆ ಇದು ಚಿನ್ನದ ನಾಣ್ಯ ಕೊಡುತ್ತಾ? ಯಾಕೆ ನಿನಗೆ ನಂಬಿಕೆ ಬರ್ತಾ ಇಲ್ವಾ? ಸರಿ, 1 ನಿಮಿಷ ಇರು, ಅದು ಚಿನ್ನದ ನಾಣ್ಯ ಹೇಗ್ ಕೊಡುತ್ತೆ ಅಂತ ನೀನೇ ನೋಡು. ಹಾಗಂತ ಹೇಳಿ ಟುನಿ ಕಣ್ಮುಚ್ಕೊಂಡು ಏನೋ ಮಂತ್ರ ಹೇಳೋ ತರ ಹೇಳ್ತಾ ಇದ್ಲ. ಅಮ್ಮ, ಅಕ್ಷಯ ಪಾತ್ರೆ, ಒಳ್ಳೆ ಊಟ ಕೊಡ್ತೀನಿ, ಚಿನ್ನದ ನಾಣ್ಯನ ಕೊಡಮ್ಮ. ಹಾಗಂತ ಹೇಳಿ ತಟ್ಟೆಯಲ್ಲಿ ಟಂಗ್ 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 ಅಂತ 3 ಸಲ ತಟ್ಟದ್ಲು. ಕೈಯಲ್ಲಿದ್ದ ಚಿನ್ನದ ನಾಣ್ಯನ ಆ ತಟ್ಟೆಯಲ್ಲಿ ಗೊತ್ತಿಲ್ಲದೆ ಹಾಕೋದ್ಲು. ಟಂಗ್ ಅನ್ನುವ ಶಬ್ದ ಕೇಳಿದಾಗ ಚಿಚುಕಾಗೆ ತುಂಬಾನು ಆಶ್ಚರ್ಯಪಟ್ಲು. ತಗೋ ಚಿಚು, ಇವತ್ತು ನೀನ್ ನನಗೆ ಊಟ ಹಾಕ್ತಿರೋದಕ್ಕೋಸ್ಕರ
ಈ ಚಿನ್ನದ ನಾಣ್ಯನೇ ನಿನಗೋಸ್ಕರ ಕೊಡ್ತಾ ಇದ್ದೀನಿ. ನೀನು ಬಾಕಿ ಎಲ್ಲ ಏನು ಕೊಡೋದ್ ಬೇಕಾಗಿಲ್ಲ. ಇವತ್ತು ನಿನಗೋಸ್ಕರ ನೀನು ಇದನ್ನ ಇಟ್ಕೋ. ಅದನ್ನು ಕೇಳಿ ಚಿಚುಕಾಗೆ ತುಂಬಾನು ಸಂತೋಷದಿಂದ, ಟೊನಿಯವ್ರೆ, ನೀವು ತುಂಬಾ ಒಳ್ಳೆಯವರು. ಇವತ್ತು ನೀವು ಎಲ್ಲಿಗೂ ಹೋಗೋದ್ ಬೇಡ. ನೀವು ಎಷ್ಟು ದಿನ ಬೇಕಾದ್ರೂ ನನ್ನ ಮನೆಯಲ್ಲೇ ಉಳ್ಕೊಳ್ಳಿ. ನಾನು ನಿಮ್ಗೆ ಬೇಕಾಗಿರೋಷ್ಟು ಎಲ್ಲ ಆಹಾರನು ಮಾಡಿಕೊಡ್ತೇನೆ. ನೀವಿಬ್ರು ತೃಪ್ತಿಯಾಗಿ ತಿನ್ನಿ ಸಾಕು. ಆ ದಿನ ರಾತ್ರಿ ಚಿಚಿಗೆ ನಿದ್ರೆ ಬರ್ಲಿಲ್ಲ. ಆಹಾ, ಆ ಅಕ್ಷಯ ಪಾತ್ರೆ ದಿನ ಒಂದು ಚಿನ್ನದ ನಾಣ್ಯ ಕೊಟ್ರೆ ಆಮೇಲೆ ಸ್ವಲ್ಪ ದಿನದಲ್ಲಿ ನಾನು ಈ ಊರಿನಲ್ಲಿ ದೊಡ್ಡ ಶ್ರೀಮಂತಿ ಆಗ್ಬಿಡ್ತೀನಿ. ಆ ಅಕ್ಷಯ ಪಾತ್ರೆನ ಹೇಗಾದ್ರೂ ತಗೊಳ್ಬೇಕು ಹಾಗಂತ ಅನ್ಕೊಂಡಿದ್ಲು. ಮರುದಿನ ಬೆಳಗ್ಗೆ ಚಿಚುಕಾಗಿಯ ಸಾಧಾರಣ ಹೋಟೆಲ್ ಒಂದು 5 ಸ್ಟಾರ್ ಹೋಟೆಲ್ ತರ ಬದಲಾಯಿತು. ಚಿಚು ಟೊನಿಗೋಸ್ಕರ ಎಲ್ಲ ಆಹಾರನೂ ಮಾಡ್ತಾ ಇದ್ಲು. ಅಮ್ಮ, ಏನಮ್ಮ ಇದು? ಇಷ್ಟು ದಿನ ಕಷ್ಟಪಟ್ಟು ದುಡ್ದು ಕೂಡಿಟ್ಟ ಹಣ ಎಲ್ಲಾನು ಖರ್ಚು ಮಾಡ್ತಾ ಇದೀಯಾ? ಅವರು ಏನು 1 ರೂಪಾಯಿ ಕೊಡ್ತಾ ಇಲ್ಲ. ಆದ್ರೆ ಅವ್ರಿಗೋಸ್ಕರ ಯಾಕಮ್ಮ ಇಷ್ಟೆಲ್ಲ ಮಾಡಿಕೊಡ್ತಿದ್ಯಾ ನೀನು? ಸುಮ್ನಿರೋ, ನಿನಗೆ ವಿಷಯ ಗೊತ್ತಿಲ್ಲ. ನೀನು ಚಿಕ್ಕ ಹುಡುಗ. ನಾನು ಇಷ್ಟೆಲ್ಲ ಮಾಡ್ತಾ ಇದ್ದೀನಿ ಅಂದ್ರೆ ಅವ್ರ ಹತ್ರ ಇರುವ ಅಕ್ಷಯ ಪಾತ್ರೆನ ತಗೊಳ್ಳೋದಕ್ಕೋಸ್ಕರ. ಆ ಅಕ್ಷಯ ಪಾತ್ರೆಯಲ್ಲಿ ದಿನ ಒಂದು ಚಿನ್ನದ ನಾಣ್ಯ ಸಿಗುತ್ತೆ. ಆ ಚಿನ್ನದ ನಾಣ್ಯ ಸಿಕ್ಕಿದ್ರೆ ಆಮೇಲೆ ಈ ರೀತಿ ಒಲೆ ಹತ್ರ ನಿಂತ್ಕೊಂಡು ಕಷ್ಟಪಟ್ಟು ಕೆಲಸ ಮಾಡ್ಬೇಕಾಗಿರೋ ಅವಶ್ಯಕತೆನೇ ನನಗಿರಲ್ಲ. ಹೀಗೆ 4 ದಿನಾನೂ ಆಯ್ತು. ಚಿಚುಕಾಗೆ ಟೊನಿನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ಲು. ಅವಳಿಗೆ ಬೇಕು ಅನ್ನೋದನ್ನ ಮಾಡಿಕೊಡ್ತಿದ್ಲು. ಚಿಚು, ಇವತ್ತು ಪಾತ್ರೆ ಸುಮ್ಮನೆ ಇದೆ. ನೀನ್ ಮಾಡಿರೋ ಆಹಾರದಲ್ಲಿ ಏನೋ ಕಲಬೆರಿಕೆ ಇದೆ. ಅದಕ್ಕೆ ಅದಿವತ್ತು ಚಿನ್ನದ ನಾಣ್ಯ ಕೊಟ್ಟಿಲ್ಲ ಹಾಗಂತ ಹೇಳಿ ತಪ್ಪಿಸ್ಕೊಳ್ತಾ ಇದ್ಲು. ಕೊನೆಗೆ ಚಿಚು ಅವಳ ಆಸ್ತಿ ಪಾಸ್ತಿ ಎಲ್ಲಾನು ಮಾರಿ ಟೊನಿಗೆ ಅಡಿಗೆ ಮಾಡಿ ಹಾಕ್ಬೇಕಾಗಿರುವ ಪರಿಸ್ಥಿತಿ. ಟೊನಿ, ನಂದೊಂದು ಚಿಕ್ಕ ಆಸೆ. ಆ ಪಾತ್ರೆನ ಮಾತ್ರ ನೀನು ನನಗೋಸ್ಕರ ಕೊಡ್ತೀಯಾ? ನನ್ನ ಹತ್ರ 1000 ಚಿನ್ನದ ನಾಣ್ಯಗಳು ಇದೆ. ಅದನ್ನ ಅದಕ್ಕೆ ಬದಲಾಗಿ ನಿನಗೆ ಕೊಡ್ತೀನಿ. ನೀನು ಅದನ್ನ ತಗೊಂಡು ಹೋಗ್ಬೋದಲ್ವಾ? ಟೊನಿಗೆ ಅದ್ರಲ್ಲಿ ಇಷ್ಟನೇ ಇಲ್ಲ ಅನ್ನೋ ತರ, ಅಯ್ಯೋ ಚಿಚು, ಇದು ಪಾರಂಪರ್ಯವಾಗಿ ನಮ್ಮ ಹತ್ರ ಇರೋದು. ನಾನ್ ನಿನಗೆ ಕೊಟ್ರೆ ನನ್ನ ಪೂರ್ವಿಕರು ಶಾಪ ಕೊಟ್ರೆ? ಅಯ್ಯೋ ಟೊನಿ, ನನ್ನ ನೋಡು, ಎಷ್ಟು ವಯಸ್ಸಾಗ್ತಾ ಇದೆ. ಇನ್ನು ಎಷ್ಟು ದಿನ ಅಂತ ನಾನು ಒಲೆ ಹತ್ರ ನಿಂತ್ಕೊಂಡು ಕೆಲಸ ಮಾಡೋದು ಹೇಳು? ಅದಕ್ಕೆ ತಾನೇ ಕೇಳ್ತಾ ಇದ್ದೀನಿ. ಪ್ಲೀಸ್ ಕೊಡು. ಸರಿ, ಎಷ್ಟು ದಿನ ನೀನು ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಂಡಿದ್ಯಾ. ನಿನಗೋಸ್ಕರ ಕೊಡ್ತೀನಿ. ಆದ್ರೆ ಒಂದ್ ವಿಷಯ, ನೀನು ಒಳ್ಳೆ ಆಹಾರನ ಮಾತ್ರ ಎಲ್ರಿಗೂ ಕೊಡ್ಬೇಕು. ಯಾಕಂದ್ರೆ ಈ ತಟ್ಟೆಯಲ್ಲಿ ಚಿನ್ನದ ನಾಣ್ಯ ಬರ್ಬೇಕು ಅಂದ್ರೆ ಅದಕ್ಕೆ ಅವ್ರ ಮನಸ್ಸು ಒಳ್ಳೆ ಮನ್ಸಾಗಿರ್ಬೇಕು. ಎಲ್ರಿಗೂ ಒಳ್ಳೆ ಆಹಾರ ಕೊಟ್ರೇನೆ ಈ ತಟ್ಟೆಗೆ ನಿನ್ನನ್ನ ಇಷ್ಟ ಆಗುತ್ತೆ ಅಲ್ವಾ? ಖಂಡಿತ ಟೊನಿ, ನಾಳೆಯಿಂದ ಒಳ್ಳೆ ಆಹಾರ ಮಾತ್ರ ಅಲ್ಲ, ಎಲ್ರಿಗೂ ಉಚಿತವಾಗಿನ ಆಹಾರ ಕೊಡ್ತೀನಿ, ಬೇಕಾದ್ರೆ ನೋಡು. ಹಾಗಂತ ಹೇಳಿ ಚಿಚುಕಾಗೆ ಯಾರಿಗೂ ಏನೂ ಕೊಡಲ್ಲ ಹಾಗಂತ ಮನ್ಸಲ್ಲಿ ಅಂದ್ಕೊಂಡ್ಲು. ಅವಳು ಅವಳ ಮನೇಲಿ ಇಟ್ಕೊಂಡಿದ್ದ ಅವಳ ಒಡವೆಗಳು, 1000 ಚಿನ್ನದ ನಾಣ್ಯಗಳು ಎಲ್ಲಾನು ತಗೊಂಡ್ ಬಂದು ಟೊನಿಗೆ ಕೊಟ್ಲು. ಟೊನಿ ಅದಕ್ಕೆ ಬದಲಾಗಿ ಆ ಹಿತ್ತಳೆ ಪಾತ್ರೆನ ಚಿಚುಕಾಗೆಗೆ ಕೊಟ್ಲು. ಆಮೇಲೆ ಆ ದಿನ ರಾತ್ರಿ ಟೊನಿ ಹಾಗೂ ಬುಜ್ಜಿ ಇಬ್ರು ಆ ಊರನ್ ಬಿಟ್ಟೇ ಹೋದ್ರು. ಹೀಗಿರುವಾಗ ಮರುದಿನ ಒಂದು ಟ್ವಿಸ್ಟ್ ನಡೀತು. ಚಿಚುಕಾಗೆ ಮರುದಿನ ಬೆಳಗ್ಗೆ ಊರಿನಲ್ಲಿದ್ದ ಪಕ್ಷಿಗಳು ಎಲ್ಲರನ್ನ ಹೋಟೆಲ್ಗೆ ಬರಕ್ ಹೇಳಿದ್ಲು. ಬನ್ನಿ ಬನ್ನಿ, ಇವತ್ತು ನೀವೆಲ್ರೂ ಖುಷಿಯಾಗಿರ್ಬೇಕು. ನಾನು ನಿಮ್ಮೆಲ್ರಿಗೋಸ್ಕರನೂ ಈ ದಿನ ಉಚಿತ ಆಹಾರನ ಕೊಡ್ತಾ ಇದ್ದೀನಿ. ತಿನ್ನಿ ತಿನ್ನಿ ಎಲ್ರು. ಏನ್ ಚಿಚೋ, ಇದ್ದಕ್ಕಿದ್ದಂತೆ ಉಚಿತ ಆಹಾರನ ಕೊಡ್ತಾ ಇದೀಯಾ ಅಂದ್ರೆ ನಿನಗೆ ಮೂಳೆ ಏನಾದ್ರೂ ಕೆಟ್ಟ ಹೋಗಿದ್ಯಾ? ಹಾಗೆಲ್ಲ ಏನಿಲ್ಲ, ಕೊಡ್ಬೇಕು ಅಂತ ಅನಿಸ್ತು. ಬನ್ನಿ ತಿನ್ನಿ. ಎಲ್ರೂ ಹೊಟ್ಟೆ ತುಂಬಾ ಊಟ ಮಾಡಿದ್ರು. ಆಮೇಲೆ ಚಿಚುಕಾಗಿ ಆ ಅಕ್ಷಯ ಪಾತ್ರೆನ ತಗೊಂಡು ಪೂಜೆ ರೂಮಿಗೆ ಹೋದ್ಲು. ಬಾಗಿಲನ್ನ ಹಾಕೊಂಡ್ಲು. ಅಕ್ಷಯ ಪಾತ್ರೆನ ದೇವ್ರ ಮುಂದ್ಗಡೆ ಇಟ್ಟು ಅವಳ ಮನಸ್ಸಿನಲ್ಲಿ, ಅಕ್ಷಯ ಪಾತ್ರೆ, ನನ್ಗೊಂದು ಚಿನ್ನದ ಕಾಸು ಕೊಡು ಹಾಗಂತ ಬೇಡ್ಕೊಂಡ್ಲು. 1 ಗಂಟೆ ಸಮಯ, 2 ಗಂಟೆ ಸಮಯ ದಾಟ್ತು. ಆದ್ರೆ ಒಂದು ಚಿನ್ನದ ನಾಣ್ಯ ಕೂಡ ಸಿಗ್ಲೇ ಇಲ್ಲ. ಆವಾಗ್ಲೇ ಆ ಪಾತ್ರೆ ಹಿಂದ್ಗಡೆ ಅಂಟ್ಕೊಂಡಿದ್ದ ಒಂದು ಪೇಪರ್ ಕೆಳಗಡೆ ಬಂದ್ ಬಿದ್ದಾಗ ಚಿನ್ನು ಅದನ್ನ ತಗೊಂಡು, ಅಮ್ಮ, ಇದ್ರಲ್ಲಿ ಏನ್ ಬರ್ದಿದೆ ನೋಡು. ಅತಿ ಆಸೆ ಚಿಚುಕಾಗೆಗೆ. ನೀನು ಹಸುವು ಅಂತ ಬಂದವ್ರಿಗೆ ದ್ರೋಹ ಮಾಡ್ತಾ ಇದ್ದೆ. ಅವ್ರ ಹತ್ರ ಹಣ ತಗೊಂಡು ಅವ್ರಿಗೆ ಒಳ್ಳೆ ಆಹಾರನೂ ಕೊಡ್ತಾ ಇರ್ಲಿಲ್ಲ. ನಿನ್ನಂತವಳಿಗೆ ಒಳ್ಳೆ ಪಾಠ ಕಲ್ಸ್ಕೊಡ್ಬೇಕು ಅಂತ ಅಂದ್ಕೊಂಡು ನಾನ್ ನಿನಗೆ ಒಂದು ಒಳ್ಳೆ ಪಾಠ ಕಲ್ಸ್ಕೊಟ್ಟಿದ್ದೀನಿ. ಇನ್ ಮುಂದೆನಾದ್ರೂ ಹಸುವು ಅಂತ ಬರೋರಿಗೆ ಯಾರಿಗೂ ಅನ್ಯಾಯ ಮಾಡ್ಬೇಡ. ಆವಾಗ ನಿನ್ನ ಪಾಪದ ಲೆಕ್ಕ ಕಡಿಮೆ ಆಗ್ಬೋದು. ನಾನು ಟೊನಿಗುಬ್ಬಚ್ಚಿ. ಅದನ್ನ ಕೇಳಿ ಚಿಚುಕಾಗೆ ಹೊಟ್ಟೆ ಹೊಡ್ಕೊಂಡ್ಲು. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಹಣ, ನನ್ನ ಚಿನ್ನ, ನನ್ನ ಒಡವೆ ಎಲ್ಲಾನು ಹೋಯ್ತು. ಇವಾಗ ನನ್ನ ಹತ್ರ ಏನು ಇಲ್ವಲ್ಲ ಹಾಗಂತ ಹೇಳಿ ಅಳ್ತಾ ಇದ್ದಾಗ ಆವಾಗ್ಲೇ ಪಕ್ಷಿಗಳು ಎಲ್ರೂ ಕೂಡ ಅವಳ ಹತ್ರ ಬಂದು, ನೋಡಿದ್ಯಾ ಚಿಚು, ಇಷ್ಟು ದಿನ ನಮ್ಮೆಲ್ಲರಿಗೂ ಮೋಸ ಮಾಡ್ತಾ ಇದೆ. ಇವಾಗ ನಿನಗೆ ಮೋಸ ಮಾಡ್ಬಿಟ್ಟು ಒಬ್ಳು ಎಲ್ಲೋ ಹೋಗಿದ್ದಾಳೆ. ಅದಕ್ಕೆ ಹೇಳೋದು ಚಿಚು, ಇನ್ನೊಬ್ರಿಗೆ ಮೋಸ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಆಮೇಲೆ ಆ ದೇವ್ರು ನಮಗೆ ಮೋಸ ಮಾಡ್ತಾನೆ, ಗೊತ್ತಾ? ಇನ್ನೊಂದ್ ಕಡೆ ಟೊನಿಗುಬ್ಬಚ್ಚಿ ಆ ಹಣದಲ್ಲಿ ಒಂದು ದೊಡ್ಡ ಮನೆನ ಕಟ್ಕೊಂಡು ಆ ಕಡೆ ಬರೋರು ಹೋಗೋರಿಗೆ ಎಲ್ರಿಗೂ ಹೊಟ್ಟೆ ತುಂಬಾ ಊಟನೂ ಹಾಕ್ತಾ ಇದ್ಲು. ಆದ್ರೆ ಇನ್ನೊಂದ್ ಕಡೆ ಚಿಚುಕಾಗೆ ಇದ್ದಿದ್ದೆಲ್ಲಾನು ಕಳ್ಕೊಂಡು
ಏನ್ ಮಾಡ್ದು ಅಂತ ಗೊತ್ತಿಲ್ಲದೆ ಪಾಪ ಒದ್ದಾಡ್ತಾ ಇದ್ಲು. ಹೀಗಿರುವಾಗ ಒಂದಿನ ಬೆಳಿಗ್ಗೆ ಟುನಿ ಮನೆ ಹೊರಗಡೆ ಅಡಿಗೆ ಮಾಡ್ತಾ ಇದ್ದಾಗ ಬುಜ್ಜಿ ಅವಳನ್ನ ನೋಡಿ, ಅಮ್ಮ ನೀನ್ ತುಂಬಾ ಟ್ಯಾಲೆಂಟ್ ಅಮ್ಮ, ಎಲ್ಲರನ್ನ ಮೋಸ ಮಾಡೋ ಚಿಚು ಅತ್ತೆನ ಮೋಸ ಮಾಡೋದನ್ನೋದು ಸಾಧಾರಣ ವಿಷಯ ಇಲ್ಲ, ಆದ್ರೆ ನೀನ್ ಅದನ್ನ ಮಾಡಿ ಮುಗಿಸಿದೀಯಾ. ಹೌದು ಬುಜ್ಜಿ, ಯಾರನ್ನಾದ್ರೂ ಮೋಸ ಮಾಡೋರ್ನ ಕಂಡ್ರೇನೆ ನಂಗೆ ಇಷ್ಟ ಆಗಲ್ಲ, ಅದ್ರಲ್ಲೂ ಹಸು ಅಂತ ಬರೋರಿಗೆ ಮೋಸ ಮಾಡ್ತಾ ಇದ್ಲು, ಅದಕ್ಕೆ ಅವಳಿಗೆ ಪಾಠ ಕಲ್ಸ್ಕೊಡಕ್ಕೆ ಈ ರೀತಿ ಮಾಡ್ದೆ. ಈ ಕಥೆಲಿರುವ ನೀತಿ ಏನು ಅಂದ್ರೆ, ಯಾವಾಗ್ಲೂ ಇನ್ನೊಬ್ರಿಗೆ ಅದರಲ್ಲೂ ಆಹಾರದಲ್ಲಿ ಮೋಸ ಮಾಡ್ಬೇಕು ಅಂತ ಅನ್ಕೊಳ್ಬಾರ್ದು. ಹಾಗೆ ಅನ್ಕೊಂಡ್ರೆ ಕೊನೆಗೆ ಆ ದೇವ್ರು ನಮ್ಗೆ ಮೋಸ ಮಾಡ್ತಾನೆ. ಚಳಿಯಲ್ಲಿ 20 ರೂಪಾಯಿ ಊಟ. ಅದು ಪಕ್ಷಿಗಳ ಊರು. ಡಿಸೆಂಬರ್ ತಿಂಗಳು ಚಳಿ ತುಂಬಾ ಹೆಚ್ಚಾಗಿತ್ತು. ಎಷ್ಟು ಚಳಿ ಹೆಚ್ಚಾಗಿತ್ತು ಅಂದ್ರೆ ಸೂರ್ಯನ ಊರಿನವರು ನೋಡಿ 1 ವಾರ ಆಗಿತ್ತು. ಆ ಚಳಿ ತಡ್ಕೊಳಕ್ಕಾಗದೆ ಪಕ್ಷಿಗಳು ಎಲ್ರೂ ಕೂಡ ಅವ್ರವ್ರ ಮನೆ ಬಿಟ್ಟು ಹೊರಗಡೆ ಬರ್ಲಿಲ್ಲ. ಆದ್ರೆ ಯಾರಿಗೂ ಹೊರಗಡೆ ಕೆಲ್ಸನೂ ಇಲ್ಲ, ವ್ಯಾಪಾರನೂ ಇಲ್ಲ, ಮನೆಯಲ್ಲಿದ್ದ ಆಹಾರ ಎಲ್ಲಾನು ಖಾಲಿಯಾಗಿತ್ತು. ಹಸಿವು, ನಿರಾಶೆ, ಚಿಂತೆ ಇದನ್ನ ಬಿಟ್ರೆ ಆ ಪಕ್ಷಿಗಳ ಕಣ್ಣುಗಳಲ್ಲಿ ಬೇರೇನೂ ಇಲ್ಲ. ಇಂತಹ ಕಷ್ಟಕಾಲದಲ್ಲಿ ಜಿಪುಣಿಯಾದ ಚಿಚುಕಾಗೆ ತಗೊಂಡ ಒಂದು ನಿರ್ಧಾರದಿಂದ ಆ ಊರಿನಲ್ಲಿ ಏನೇನೋ ಬದಲಾವಣೆ ಬಂತು. ಆ ದಿನ 8 ಗಂಟೆ ಬೆಳಗ್ಗೆ ಸಮಯ, ಆದ್ರೆ ಇನ್ನೂ ಕೂಡ ಊರು ಕತ್ಲಾಗಿತ್ತು. ಪಾಪ ಆಹಾರ ಏನೂ ಇಲ್ಲದೆ ಬನ್ನು, ಚೋಟು ಎಲ್ರೂ ಕೂಡ ತುಂಬಾನೇ ಕಷ್ಟಪಡ್ತಾ ಇದ್ರು. ಎಲ್ಲ ಪಕ್ಷಿಗಳು ಕೂಡ ಊರಿನ ಮಧ್ಯದಲ್ಲಿರುವ ಒಂದು ಮರದ ಕೆಳಗಡೆ ಬಂದು ನಿಂತ್ಕೊಂಡಿದ್ರು. ಚಳಿ ತಡ್ಕೊಳಕ್ಕಾಗದೆ, ಹಸಿವು ತಡ್ಕೊಳಕ್ಕಾಗದೆ ಒಬ್ಬೊಬ್ರು ಇನ್ನೊಬ್ರನ್ನ ನೋಡ್ಕೊಳ್ತಾ ಇದ್ರು. ಆವಾಗ ಟೋನಿ ಕಣ್ಣಲ್ಲಿ ಕಣ್ಣೀರೊಂದಿಗೆ, ಚೋಟು ಇವತ್ ಬೆಳಿಗ್ಗೆ ಬುಜ್ಜಿ ಹಸುವಾಗ್ತಿದೆ ಅಂತ ಹೇಳಿದ್ಲು, ಮನೆಯಲ್ಲಿ ಊಟ ಏನೂ ಇಲ್ಲ, ಬಿಸಿನೀರ್ ಕೊಟ್ಟು ಹಸುವು ತೀರಿಸ್ಕೊಮ್ಮ ಅಂತ ಹೇಳಿದೆ. ಆ ಮಗು ನನ್ನ ಕಣ್ಣನ್ನ ನೋಡ್ಕೊಂಡ ನೀರನ್ನ ಕುಡಿಯುವಾಗ ಒಂದು ಕ್ಷಣ ತಾಯಿಯಾಗಿ ನಾನು ಸೋತೋದೆ, ನಾನು ಜೀವಂತವಾಗಿರೋದೇ ವೇಸ್ಟು. ಹಾಗಂತ ಹೇಳ್ತಾ ಇದ್ದಾಗ ಚೋಟಿಗಿಳಿ ಟುನಿ ಹತ್ರ, ಹಾಗೆಲ್ಲ ಮಾತಾಡ್ಬೇಡ ಟುನಿ, ಎಲ್ಲರ ಪರಿಸ್ಥಿತಿನ ಹಾಗೇನೇ ಇದೆ. ನಾನು ತರಕಾರಿ ತಗೊಳ್ಬೇಕಂತ ಮಾರ್ಕೆಟ್ಗೆ ಹೋದೆ, ಕೈಯಲ್ಲಿ ಹಣ ಇಲ್ಲ, ಎಲ್ಲಾದ್ರೂ ಬಿಸಾಕಿರೋ ತರಕಾರಿ ತಗೊಳ್ಳೋಣ ಅಂತ ಹೋದೆ, ಆದ್ರೆ ಯಾರು ಬಿಸಾಕಿನೂ ಇಲ್ಲ. ಪಾಪ ಬನ್ನು ಪೇಪರ್ ತಿಂದ ಗೊತ್ತಾ, ಅದನ್ನ ನೋಡಿ ನನಗೆ ಜೀವನೇ ಹೋದ ಹಾಗೆ ಇತ್ತು. ಅವರು ಮಾತಾಡ್ತಿದ್ದನ್ನ ಕೇಳಿಸ್ಕೊಂಡಿದ್ದ ಲೂಸಿ, ಹೌದು, ಯಾಕೆ ಈ ಪರಿಸ್ಥಿತಿನೋ ಏನೋ ಅರ್ಥ ಆಗ್ತಾ ಇಲ್ಲ, ಕೆಲ್ಸನೂ ಇಲ್ಲ, ಒಬ್ರು ಮನೇಲಿ ಹೋಗಿ ಕೆಲ್ಸ ಕೊಡಿ, ಒಂದ್ ಹಿಡಿ ಅನ್ನ ಹಾಕಿದ್ರೆ ಸಾಕು ಅಂದೆ, ಇಲ್ಲಿ ನಮ್ಗೆ ತಿನ್ನಕ್ಕೆ ಏನಿಲ್ಲ, ನಿನ್ಗೇನ್ ಕೆಲ್ಸ ಕೊಡೋದು, ಮರ್ಯಾದೆಯಾಗಿ ಹೋಗು ಅಂತ ಅವಮಾನ ಮಾಡಿದ್ರು. ನನ್ನಿಂದ ಅವಮಾನನ ತಡ್ಕೊಳಕ್ಕಾಗ್ಲೇ ಇಲ್ಲ ಗೊತ್ತಾ. ನನಗಂತೂ ವಯಸ್ಸಾಯ್ತು, ನಾನು ಹೋದ್ರೂ ಪರವಾಗಿಲ್ಲ, ಆದ್ರೆ ಚಿಕ್ಕ ಮಕ್ಕಳು ಚಿನ್ನು, ಬನ್ನು, ಬುಜ್ಜಿ ಇವರೆಲ್ಲರೂ ಹಸು ಹಸು ಅಂತ ಅಳ್ತಾ ಇರುವಾಗ ಏನು ಮಾಡಕ್ಕಾಗ್ತಿಲ್ಲ ನನ್ನಿಂದ. ಆ ದೇವ್ರೆ ಇವ್ರು ಎಲ್ಲರನ್ನ ಕಾಪಾಡ್ಬೇಕು. ಆವಾಗ್ಲೇ ಅವರ ಹತ್ತಿರ ಬನ್ನು ಓಡ್ಕೊಂಡ್ ಬಂದ. ಯಾವಾಗ್ಲೂ ತುಂಬಾ ಚುರುಕಾಗಿ ಎಲ್ಲರನ್ನ ನೋಡಿ ತಮಾಷೆ ಮಾಡ್ತಾ ಇರುವ ಬನ್ನು ಇವತ್ತು ತುಂಬಾನೇ ಸುಸ್ತಾಗಿದ್ದ, ಕಣ್ಣೆಲ್ಲ ಒಳಗಡೆ ಹೋಗಿತ್ತು. ಆವಾಗ ಅವನು ತುಂಬಾ ಸುಸ್ತಾಗಿ, ಅಮ್ಮ ನನಗೆ ಹೊಟ್ಟೆ ಎಲ್ಲ ಉರಿತಾ ಇದೆ ಅಮ್ಮ, ಹೊಟ್ಟೆ ಒಳಗಡೆ ಯಾರೋ ಬೆಂಕಿ ಕತ್ಸಿರೋ ಹಾಗೆ ಇದೆ ಅಮ್ಮ, ಯಾರಾದ್ರೂ ಬಾಳೆಹಣ್ಣು ತಿಂದು ಬಿಸಾಕಿದ್ರೆ ಆ ಸಿಪ್ಪೆನ ಸ್ವಲ್ಪ ತಗೊಂಡ್ ಬಾ ಅಮ್ಮ, ಆ ಸಿಪ್ಪೆನ ತಿಂದಾದ್ರೂ ಈ ಒಂದು ಹೊತ್ತಿಗೆ ನಾನು ಹಸು ತೀರಿಸ್ಕೊಳ್ತೀನಿ. ಹಾಗಂತ ಬನ್ನು ಹೇಳಿದಾಗ ಪಾಪ ಚೋಟಿಗಿಳಿಯಿಂದ ದುಃಖ ತಡ್ಕೊಳಕ್ಕಾಗದೆ ಅಳ್ತಾ ಇದ್ಲು. ಅಲ್ಲಿದ್ದ ಎಲ್ಲರ ಕಣ್ಣಲ್ಲೂ ಕೂಡ ಕಣ್ಣೀರು ತುಂಬಿತ್ತು. ಹಸಿವು ಹಸಿವು ಅಂದ್ರೆ ಎಷ್ಟು ಕಷ್ಟ ಅನ್ನೋದನ್ನ ಆ ದಿನ ಅವ್ರು ಎಲ್ರೂ ಕೂಡ ತಿಳ್ಕೊಳ್ತಾ ಇದ್ರು. ಇದೆಲ್ಲವನ್ನು ತನ್ನ ಮನೆಯೊಳಗಡೆಯಿಂದ ನೋಡ್ತಾ ಇದ್ಲು ಚಿಚುಕಾಗೆ. ಚಿಚುಕಾಗೆ ಜಿಪುಣಿ, ಊರಿನಲ್ಲಿ ತುಂಬಾ ದೊಡ್ಡ ಜಿಪುಣಿ ಅಂತ ಹೆಸರು ತಗೊಂಡಿದ್ಲು. ಆದ್ರೆ ಈ ದಿನ ಬನ್ನು ಆ ರೀತಿ ಅಳ್ತಾ ಇರೋದನ್ನ ನೋಡಿದಾಗ ಅವಳಿಗೆ ಮನಸ್ಸಿಗೆ ತುಂಬಾನು ಕಷ್ಟ ಆಯಿತು. ಅವಳು ಕಣ್ಣೀರನ್ನ ಒರೆಸ್ಕೊಂಡು ಅವಳಲ್ಲಿ ಅವಳೇ, ಅಯ್ಯೋ ದೇವ್ರೆ, ಏನಿದು, ಯಾವಾಗ್ಲೂ ಬನ್ನು ನನ್ನ ಮನೆಗ್ ಬಂದು ಆಂಟಿ ಒಂದು ಲಡ್ಡು ಕೊಡಿ ಅಂತ ಕೇಳ್ತಾ ಇದ್ದ, ಲಡ್ಡಿಲ್ಲ ಏನೋ ಹೋಗಂತ ಹೇಳ್ಬಿಟ್ಟು ಬೈತಾ ಇದೆ. ಆದ್ರೆ ಈ ದಿನ ಆ ಹುಡುಗ ಬಾಳೆಹಣ್ಣು ಸಿಪ್ಪೆ ಇದ್ರೆ ಕೊಡಿ ಅಂತಿದ್ದಾನಲ್ಲ, ಈ ಸಮಯದಲ್ಲಿ ನಾನ್ ಮಾತ್ರ ನನ್ನ ಹಣ ಇಟ್ಕೊಂಡು ಸಂತೋಷವಾಗಿರೋದು ನ್ಯಾಯ ಇಲ್ಲ, ಅದು ಅನ್ಯಾಯ ಆಗುತ್ತೆ. ಹಾಗೆ ಚಿಚುಕಾಗಿ ಅವಳ ಜಿಪಣತನ ಹಾಗೂ ಮನಸ್ಸಾಕ್ಷಿಯ ಮಧ್ಯದಲ್ಲಿ ಹೋರಾಡ್ತಾ ಇದ್ಲು. ಕೊನೆಗೆ ಗೆದ್ದಿದ್ದು ಮನಸ್ಸಾಕ್ಷಿ ಮಾತ್ರ. ಇಲ್ಲ, ಈ ಸಮಯದಲ್ಲಿ ನಾನು ಸ್ವಾರ್ಥಿಯಾಗಿದ್ರೆ ನಾನು ಮನುಷ್ಯನೇ ಅಲ್ಲ, ಹೇಗಾದ್ರೂ ಮಾಡಿ ಅವರೆಲ್ಲರ ಹಸುವನ್ನ ತೀರಿಸ್ಲೇಬೇಕು, ಇಲ್ಲಾಂದ್ರೆ ಈ ಜನ್ಮದಲ್ಲಿ ನನ್ನ ನಾನೇ ಶಂಸಕ್ಕಂತೂ ಸಾಧ್ಯನೇ ಇಲ್ಲ. ಹಾಗಂತ ಅನ್ಕೊಂಡು ಚಿಚುಕಾಗಿ ಅವಳು ಬೆಡ್ರೂಮ್ಗೆ ಹೋದ್ಲು. ಬೆಡ್ರೂಮ್ ಅಲ್ಲಿ ಬಟ್ಟೆಗಳ ಮಧ್ಯದಲ್ಲಿ ಇಟ್ಟಿದ್ದ ಒಂದು ಮಣ್ಣಿನ ಹುಂಡಿನ ಹೊರಗಡೆ ತೆಗೆದ್ಲು. ಆ ಹುಂಡಿ ತುಂಬಾನೇ ಭಾರವಾಗಿತ್ತು. ಅದು ಇಷ್ಟು ವರ್ಷ ಕಷ್ಟಪಟ್ಟು ಚಿಚುಕಾಗಿ ಕೂಡಿಟ್ಟಿದ್ದ ಹಣ. ಅವಳು ಆ ಹುಂಡಿಯನ್ನ ನೋಡಿ, ಈ ಹುಂಡಿಯಲ್ಲಿರುವ ಹಣ ನಾನು ಈ ಸಂಕ್ರಾಂತಿಗೆ ಒಂದು ಚಿನ್ನದ ಚೈನ್ ತಗೊಂಡು ಹಾಕೊಳ್ಬೇಕು ಅನ್ನೋದಕ್ಕೋಸ್ಕರ ಕೂಡಿಟ್ಟ ಹಣ, ಇದರಿಂದ ಇಲ್ಲಿವರೆಗೂ
1 ರೂಪಾಯಿ ಕೂಡ ನಾನು ತೆಗ್ದಿದ್ದೇ ಇಲ್ಲ, ಯಾವ್ದಕ್ಕೂ ಖರ್ಚು ಕೂಡ ಮಾಡ್ಲೇ ಇಲ್ಲ. ಅಷ್ಟು ಆಸೆ ಇತ್ತು ಆ ಚಿನ್ನದ ಚೈನ್ ಮೇಲೆ. ಹಾಗಂತ ಅಂದ್ಕೊಂಡು ಅವಳ ಕಣ್ಮುಂದ್ಗಡೆ ಬಂದ ಚಿನ್ನದ ಚೈನ್ ಅನ್ನ ನೋಡಿದ್ಲು. ಆಮೇಲೆ ಇನ್ನೊಂದ್ ಕಡೆ ಬನ್ನು ಕೂಗೋದನ್ನ ನೋಡಿದ್ಲು. ಒಂದು ಕ್ಷಣ ಕಣ್ಮುಚ್ಕೊಂಡ್ಲು. ಅವಳು ಒಂದು ನಿರ್ಧಾರಕ್ಕೆ ಬಂದ್ಲು. ಚೀಚಿ, ಇಲ್ಲ, ನಾನು ಈ ರೀತಿ ಯೋಚನೆ ಮಾಡಬಾರ್ದು. ಚಿನ್ನ ಯಾವಾಗ ಬೇಕಾದ್ರೂ ತಗೊಳ್ಬೋದು, ಆದ್ರೆ ಹಸುವಲ್ಲಿರುವಾಗ ಊಟ ಹಾಕ್ತೇ ಇದ್ರೆ ಅದು ಚೆನ್ನಾಗಿರಲ್ಲ. ಹಾಗಂತ ಹೇಳಿ ಅವಳು ಆ ಹುಂಡಿನ ತೆಗೆದು ನೆಲಕ್ಕೆ ಹೊಡೆದ್ಲು. ಅದು ಡಬ್ ಅನ್ನುವ ಶಬ್ದದೊಂದಿಗೆ ಅದರೊಳಗಡೆ ಇದ್ದ ಹಣ ಎಲ್ಲಾನು ಹೊರಗಡೆ ಬಂತು. ಆ ಶಬ್ದ ಕೇಳಿ ಚಿನ್ನುಕಾಗಿ ಅಲ್ಲಿಗೆ ಬಂದ. ಅಮ್ಮ, ಏನಾಯ್ತು? ಏನಮ್ಮ ಇದು ನೀನ್ ಕೂಡಿಟ್ಟ ಹಣ ಅಲ್ವಾ? ಇವಾಗ ಇದನ್ನ ಯಾಕಮ್ಮ ತೆಗ್ದಿದೀಯಾ? ಆವಾಗ ಚಿಚುಕಾಗೆ ಚಿನ್ನು ಹತ್ರ ಅಳುತ್ತಾ, ಚಿನ್ನು, ಯಾವಾಗ ಬೇಕಾದ್ರೂ ಚಿನ್ನ ತಗೊಳ್ಬೋದಲ್ವಾ? ಇವಾಗ ಎಲ್ಲರ ಹಸುವನ್ನ ತೀರಿಸ್ಬೇಕು ಕಣೋ. ಏನು ಹೇಳ್ತಿದ್ಯಮ್ಮ? ಅಲ್ಲಿ ನೋಡಿದ್ಯಾ ಬನ್ನು, ಅವನು ಹಸು ತಡ್ಕೊಳಕ್ಕಾಗದೆ ಬಾಳೆಹಣ್ಣು ಸಿಪ್ಪೆ ಇದ್ರೆ ಕೊಡಿ ಅಂತ ಕೇಳ್ತಾ ಇದ್ದಾನೆ. ನನ್ನಿಂದ ಅದನ್ನ ನೋಡಕ್ಕಾಗ್ತಿಲ್ಲ ಕಣೋ. ಈ ಹಣದಲ್ಲಿ ನಾನು ಇವಾಗ್ಲೇ ಎಲ್ರಿಗೋಸ್ಕರನೂ ಅಡಿಗೆ ತಯಾರು ಮಾಡಿ ಕೊಡ್ತೀನಿ. ಎಲ್ರೂ ಹೊಟ್ಟೆ ತುಂಬಾ ಊಟ ಮಾಡ್ಲಿ. ಅದನ್ನು ಕೇಳಿದ ಚಿನ್ನುಗೆ ತುಂಬಾನೇ ಹೆಮ್ಮೆ ಅಂತ ಅನ್ನಿಸ್ತು. ಅಮ್ಮ, ಚಿನ್ನದ ಚೈನು ನಿನಗಿಲ್ಲ ಅಂತ ಬೇಜಾರ್ ಮಾಡ್ಕೊಳ್ಬೇಡ. ನಿನ್ನ ಮನಸ್ಸು ದೊಡ್ಡ ಬಂಗಾರ ಅಮ್ಮ. ನೀನು ತುಂಬಾನೇ ಗ್ರೇಟ್ ಅಮ್ಮ. ನೀನೇನ್ ಅನ್ಕೊಂಡಿದ್ಯೋ ಅದನ್ನ ಮಾಡಮ್ಮ. ಮರುದಿನ ಬೆಳಗ್ಗೆ ಯಾವಾಗ್ಲೂ ತರ ಚಳಿ ಹೆಚ್ಚಾಗಿತ್ತು. ಎಲ್ರೂ ಅವ್ರವ್ರ ಮನೆಯೊಳಗಡೆ ಇದ್ರು. ಆದ್ರೆ ಚಿಚುಕಾಗೆ ಮನೆ ಹೊರಗಡೆ ಇದ್ಲು. ಮನೆ ಮುಂದ್ಗಡೆ ದೊಡ್ಡ ಒಲೆ ಕಚ್ಚಿ ಅದ್ರಲ್ಲಿ ದೊಡ್ಡ ಪಾತ್ರೆ ಇಟ್ಟು ಎಲ್ರಿಗೋಸ್ಕರನು ಅಡಿಗೆ ಮಾಡಕ್ಕೆ ಶುರು ಮಾಡಿದ್ಲು. ಆವಾಗ ಚಿಚುಕಾಗೆ ಚಿನ್ನು ಹತ್ರ, ಚಿನ್ನು, ಬೇಳೆನ ನೆನೆಯಕ್ಕಾಗ್ದಾ? ಅಕ್ಕಿ ನೆನೆಯಕ್ಕಾಗ್ದಾ? ತರಕಾರಿ ಕಟ್ ಮಾಡ್ದ? ಬೇಗ ಮಾಡು, ಎಲ್ರೂ 1 ಗಂಟೆಗೆ ಊಟಕ್ಕೆ ಬರ್ತಾರೆ, ಎಲ್ರಿಗೂ ಊಟ ಕೊಡ್ಬೇಕಲ್ವಾ? ಹಾಗಂತ ಹೇಳಿ ಚಿನ್ನು ಹಾಗೂ ಚಿಚು ಇಬ್ರು ಕೂಡ ಊರಿನಲ್ಲಿ ಎಲ್ರಿಗೋಸ್ಕರನು ಅಡಿಗೆ ಮಾಡಕ್ ಶುರು ಮಾಡಿದ್ರು. ಆವಾಗ ಅವ್ರು ಮಾಡ್ತಾ ಇದ್ದ ಆಹಾರದ ಪರಿಮಳ ಗಾಳಿಯಲ್ಲಿ ಎಲ್ಲರ ಮನೆ ಹತ್ರನೂ ಹೋಯ್ತು. ಪಕ್ಷಿಗಳಿಗೆ ಎಲ್ರಿಗೂ ಕೂಡ ಹಸಿವು ತುಂಬಾ ಹೆಚ್ಚಾಯ್ತು. ಆಹಾ, ಒಳ್ಳೆ ವಾಸನೆ. ಅಮ್ಮ, ಈ ವಾಸನೆ ಎಲ್ಲಿಂದ ಬರ್ತಾ ಇದೆ? ನನಗೆ ಹಸಿವು ಜಾಸ್ತಿ ಆಗ್ತಿದೆ. ನನಗೆ ಯಾಕೋ ಚಿಚು ಮನೆಯಿಂದ ಅಂತ ಅನಿಸ್ತಾ ಇದೆ. ಹೊರಗಡೆ ಬೋರ್ಡ್ ಬೇರೆ ಏನೋ ಇಟ್ಟಿದ್ದಾಳೆ, ಬನ್ನಿ ಹೋಗೋಣ. ಹಾಗಂತ ಹೇಳಿ ಪಕ್ಷಿಗಳು ಎಲ್ರು ಕೂಡ ಚಿಚುಕಾಗಿಯ ಮನೆ ಹತ್ರ ಹೋಗಿ ಅಲ್ಲಿರುವ ಬೋರ್ಡ್ ಅನ್ನ ನೋಡಿದ್ರು. ಚಿಚುಕಾಗಿಯ ಊಟ 20 ರೂಪಾಯಿ ಅಂತ. ಅದನ್ನ ನೋಡಿದವರು ಎಲ್ರು ಕೂಡ ಸಂತೋಷ ಪಟ್ರು. ಆವಾಗ ಚಿಚುಕಾಗಿನ ನೋಡಿ ಎಲ್ರು ಆಶ್ಚರ್ಯನೂ ಪಟ್ರು. ಒಂದ್ ಕಾಲದಲ್ಲಿ ಜಿಪುಣಿಯಾಗಿದ್ದ ಚಿಚುನ ಈ ಬೋರ್ಡ್ ಹಾಕಿರೋದು ಅಂತ. ಆವಾಗ ಚಿಚುಕಾಗೆ ಅವ್ರೆಲ್ಲರನ್ನ ನೋಡಿ, ಬನ್ನಿ, ನಿಮ್ಮೆಲ್ರಿಗೋಸ್ಕರನೇ ನಾನು ಊಟ ತಯಾರು ಮಾಡ್ತಾ ಇದ್ದೀನಿ, ಬಂದು ತಿನ್ನಿ. ಆವಾಗ ಎಲ್ರು ಅವಳನ್ನ ಆಶ್ಚರ್ಯದಿಂದ ನೋಡ್ತಾ ಇದ್ರು. ಆಂಟಿ, ನಿಜವಾಗ್ಲೂ ಊಟ ಹಾಕ್ತೀರಾ? ನನಗ್ ತುಂಬಾ ಹಸುವಾಗ್ತಾ ಇದೆ. ನನ್ನ ಹತ್ರ 20 ರೂಪಾಯಿ ಇಲ್ಲ, 10 ರೂಪಾಯಿ ಇದ್ರೆ ಕೊಟ್ರೆ ಅರ್ಧ ಊಟ ಹಾಕ್ತೀರಾ? ಆವಾಗ ಚಿಚುಕಾಗಿ ಬನ್ನನ ನೋಡಿ ಬೇಜಾರಿಂದ, ಬನ್ನು, ನಿನಗೇನು ಹುಚ್ಚಿಡ್ದಿದ್ಯಾ? ಹಣ ಇರೋರು ಹಣ ಕೊಡಿ, ಹಣ ಇಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಎಲ್ರಿಗೂ ಊಟ ಕೊಡ್ತೀನಿ. ಅದ್ರಲ್ಲೂ ಬನ್ನು, ನಿನಗೆ ಖಂಡಿತ ಕೊಡ್ತೀನಿ ಕಣೋ. ನೀನು ಹಣ ಏನು ಕೊಡೋದು ಬೇಡ ಕಣೋ. ಹಾಗಂತ ಹೇಳಿ ಒಂದು ದೊಡ್ಡ ತಟ್ಟೆಯಲ್ಲಿ ಅನ್ನ, ಸಾಂಬಾರು, ಉಪ್ಪಿನಕಾಯಿ, ಹಪ್ಪಳ, ಪಲ್ಯ ಎಲ್ಲಾನು ಹಾಕಿಕೊಟ್ಲು ಚಿಚುಕಾಗೆ. ಬನ್ನು ಆ ಆಹಾರನ ನೋಡಿ ತುಂಬಾನು ಸಂತೋಷಪಟ್ಟ. ಅವನು ಅಳ್ತಾ ಇದ್ದ ಆ ಕಣ್ಣೀರಿನ ಹನಿ ಆ ಆಹಾರದಲ್ಲಿ ಬಿತ್ತು. ಆಂಟಿ, ಊಟ ನೋಡಿ ತುಂಬಾ ದಿನ ಆಯ್ತು, ತುಂಬಾ ಸಂತೋಷ ಆಗ್ತಾ ಇದೆ ಆಂಟಿ, ತುಂಬಾ ಥ್ಯಾಂಕ್ಸ್ ಆಂಟಿ. ಆವಾಗ ತುನಿ ಬಂದು ಚಿಚುಕಾಗೆ ಕೈ ಹಿಡ್ಕೊಂಡು, ಚಿಚು, ಈ ಹಣ ನೀನು ಚಿನ್ನದ ಚೈನ್ ತಗೊಳಕ್ಕೆ ಇಟ್ಟಿದ್ದು ತಾನೆ? ಅದನ್ನ ತೆಗ್ದು ಯಾಕೆ ಖರ್ಚು ಮಾಡ್ತಾ ಇದೀಯಾ? ಆಂಟಿ, ಚಿನ್ನದ ಚೈನ್ ಆಮೇಲೆ ತಗೊಳ್ಬೋದು, ಮೊದಲು ಎಲ್ರಿಗೂ ಊಟ ಹಾಕ್ಬೇಕು ಅಂತ ಅಮ್ಮ ಹೇಳಿದ್ರು. ಆವಾಗ ಚೋಟಿಗಿಳಿ ಬಂದು ಚಿಚು ಕೈ ಹಿಡ್ಕೊಂಡು, ಚಿಚು, ಈ ಋಣನ ನಾನು ಯಾವಾಗ್ಲೂ ಮರೆಯಲ್ಲ. ನನ್ ಮಗ ಹಸುವಿಂದ ಒದ್ದಾಡ್ತಾ ಇದ್ದ, ಅವನಿಗೋಸ್ಕರ ನೀನು ಊಟ ಕೊಡ್ತಾ ಇದೀಯಾ, ತುಂಬಾ ಥ್ಯಾಂಕ್ಸ್ ಚಿಚು. ನಮ್ ಚಿಚು ಈ ರೀತಿ ಆಗ್ತಾಳೆ ಅಂತ ನಾನು ಕೂಡ ಅನ್ಕೊಂಡಿರ್ಲಿಲ್ಲ. ಚಿಚು, ಇವಾಗ ನೀನ್ ಮಾಡ್ತಾ ಇರುವುದು ನಿಜವಾಗ್ಲೂ ತುಂಬಾ ದೊಡ್ಡ ಸಹಾಯ, ನಿನಗೆ ಗೊತ್ತಾ? ಆವಾಗ ಚಿಚುಕಾಗಿ ಎಲ್ಲರನ್ನ ನೋಡಿ, ಅರೆ ರೇ, ನಿಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದು ಊಟ ಮಾಡಕ್ಕೆ, ನನ್ನನ್ನ ಹೊಗಳಕ್ಕಲ್ಲ. ಬನ್ನಿ, ಆಹಾರ ತಣ್ಣಗಾದ್ರೆ ತಿನ್ನಕ್ಕೆ ಚೆನ್ನಾಗಿರಲ್ಲ, ಮೊದ್ಲು ಎಲ್ರು ಹೊಟ್ಟೆ ತುಂಬಾ ಊಟ ಮಾಡಿ. ಹಾಗಂತ ಹೇಳಿದಾಗ ಎಲ್ರು ನಗಾಡಿದ್ರು. ಚಿಚುಕಾಗಿ ಅವ್ರ ಎಲ್ರಿಗೋಸ್ಕರನು ಬಿಸಿ ಬಿಸಿ ಅನ್ನ ಬಡ್ಸದ್ಲು. ಎಲ್ರು ಹೊಟ್ಟೆ ತುಂಬಾ ಊಟ ಮಾಡಿದ್ರು. ತುಂಬಾ ಸಂತೋಷನೂ ಬಂತು. ಚಿಚು, ಇವತ್ತಿಂದ ನೀನು ಒಬ್ಳೇ ಕಷ್ಟಪಡೋದೇನ್ ಬೇಡ. ನಾಳೆ ಬಂದು ನನ್ ತರಕಾರಿ ಎಲ್ಲ ಕಟ್ ಮಾಡಿ ಕೊಡ್ತೀನಿ. ನಾಳೆ ಅಡಿಗೆ ಮಾಡೋದು ನಾನು. ನಾನ್ ಕೂಡ ಎಲೆ ತಗೊಂಡ್ ಬರ್ತೀನಿ. ನಾವು ಊಟ ಆದ್ಮೇಲೆ ಎಲ್ಲ ಪಾತ್ರೆಗಳನ್ನ ತೊಳೆದು ಕೊಡ್ತೀವಿ. ಆವಾಗ ಎಲ್ರು ನಗಾಡಿದ್ರು. ನಿಜಾನೇ ಆಂಟಿ, ನಮ್ಮ ಹಸುವಿಗೋಸ್ಕರ ಮಾಡೋ ನಿಮ್ಗೋಸ್ಕರ ನಾವ್ ಇದನ್ನು ಮಾಡಲ್ವಾ? ಹಾಗೆ ಆ ದಿನದಿಂದ ಪಕ್ಷಿಗಳ ಊರಿನಲ್ಲಿ ಯಾವುದೇ ಪಕ್ಷಿಗಳು ಕೂಡ ಹಸುವಿಂದ ನಿದ್ರೆ ಮಾಡ್ಲೇ ಇಲ್ಲ. ಎಲ್ರಿಗೂ ಚಿಚು ಹೊಟ್ಟೆ ತುಂಬಾ ಊಟ ಕೊಡ್ತಾ ಇದ್ಲು. ಇಲ್ಲಿವರೆಗೂ ಜಿಪಣಿಯಾಗಿದ್ದ ಚಿಚುಕಾಗೆ
ಇವಾಗ ಎಲ್ಲರ ಹಸಿವನ್ನು ತೀರಿಸಿದ ಅನ್ನಪೂರ್ಣಿ ದೇವಿ ತರ ಕಾಣಿಸ್ತಾ ಇದ್ಲು. ಎಲ್ರೂ ಮನಸಾರೆ ಅವಳನ್ನ ಮೆಚ್ಕೊಳ್ತಿದ್ರು. ಚಿನ್ನುಕಾಗೆ ಕೂಡ ತುಂಬಾನು ಸಂತೋಷಪಟ್ಟ. ಈ ಕತೆ ಮೂಲಕ ಚಿಚು ನಮಗೆ ತಿಳಿಸಿರೋದು ಒಂದೇ ಒಂದು ವಿಷಯ ಮಾತ್ರ. ಹಣನ ಕೂಡಿರೋದ್ರಲ್ಲಿ ಎಷ್ಟು ಸಂತೋಷ ಇದೆಯೋ ಯಾರಿಗೂ ಗೊತ್ತಿಲ್ಲ. ಆದ್ರೆ ಅದನ್ನ ಇನ್ನೊಬ್ರಿಗೋಸ್ಕರ ಖರ್ಚು ಮಾಡುವಾಗ ಬರುವ ಸಂತೋಷಕ್ಕೆ ಲೆಕ್ಕನೇ ಇಲ್ಲ.